ಸ್ಟಾರ್ಗಳ ಜೀವನದಲ್ಲಿ ಕೆಲವೊಂದು ಅನಿರೀಕ್ಷಿತ ಘಟನೆಗಳಾದಾಗ ಅದನ್ನು ಎದುರಿಸುವಂತಹ ಸಂದರ್ಭಗಳು ನಿಜಕ್ಕೂ ಕೂಡ ಕಷ್ಟಕರವಾಗಿರುತ್ತೆ. ಸೊ ಐಷಾರಾಮಿ ಜೀವನದಲ್ಲಿ ಇರ್ತಾರೆ, ಇದ್ದಕ್ಕಿದ್ದಂತೆ ಜೈಲು ಪಾಲಾದಂಥ ಸಂದರ್ಭಗಳಿರುತ್ತಲ್ಲ, ಅದು ನಿಜಕ್ಕೂ ಊಹಿಸಲಾಗದಂಥ ದಿನಗಳು ಅಂತಲೇ ಹೇಳ್ಬೋದು. ಇಂತಹದೇ ಸಂದರ್ಭದಲ್ಲಿ ಸಂಜನಾ ಗಲ್ರಾನಿ ಅವರು ಕೂಡ ಇದ್ದರು ಡ್ರಗ್ಸ್ ಕೇಸ್ನಲ್ಲಿ. ಅದಾದ ನಂತರ ಈಗ ದರ್ಶನ್ ಅವ್ರ ಪರ ಆರಂಭದಿಂದಲೂ ಕೂಡ ಸಂಜನಾ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸಂಜನಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸಹಜವಾಗಿ ಅಂದರೆ ಒಬ್ಬ ನಟಿಯಾಗಿದ್ದರೆ ಐಷಾರಾಮಿ ಜೀವನ ನಡೆಸ್ತಾ ಇದ್ರಿ, ಇದ್ದಕ್ಕಿದ್ದಂಗೆ ಒಂದು ಸಂದರ್ಭ ಡ್ರಗ್ಸ್ ಕೇಸ್ನಲ್ಲಿ ನಿಮ್ಮ ಹೆಸರು ತಳಕು ಹಾಕ್ಕೊಂಡು ಜೈಲ್ ಪಾಲ್ ಕೂಡ ಆದ್ರಿ. ಆ ಘಟನೆಯಿಂದ ಈಗ ಹೊರಗೆ ಬಂದಿದ್ದೀರಾ, ಹೆಂಗಿದೆ ದಿನಗಳು ಅಂತ? ಘಟನೆಯಿಂದಾನೇ ಹೊರಗೆ ಬಂದಿಲ್ಲ, ಕೇಸಿಂದ ಲೀಗಲ್ ಆಗಿ ಹೈಕೋರ್ಟಲ್ಲಿ ಕ್ಲೀನ್ ಚಿಟ್ ತಗೊಂಡು ಹೊರಗೆ ಬಂದಿದ್ದೀವಿ. ಆ ಕೇಸ್ ಕಂಪ್ಲೀಟ್ ಆಗಿ ಬೋಗಸ್ ಕೇಸು ನನ್ನ ಮೇಲೆ ಮಾಡಿದ್ದು ಅಂತಾನೂ ಪ್ರೂವ್ ಆಗೋಗಿದೆ. ಆ್ಯಂಡ್ ಪ್ರೂವ್ ಆಗಿದ್ರೂ ಆಚೆ ಬಂದ್ರೂ ಮನಸ್ಸಲ್ಲಿ ಒಂದು ಗಾಯ ಇರುತ್ತಲ್ಲ, ಆ ಒಂದು ಅವಮಾನದ ಸಮಯ ನಿಜಕ್ಕೂ ಅದು ತುಂಬಾ ಯಾವ ಹೆಣ್ಣಿಗೂ ಈ ಥರ ನಡಿಬಾರ್ದು, ಹೆಣ್ಣಲ್ಲ ಯಾವ ಮನುಷ್ಯನಿಗೂ ಈ ಥರ ಒಂದು ನಡಿಬಾರ್ದು. ಅದು ನಿರ್ದೋಷಿಯಾದ ನಮ್ಮನ್ನು ಬಲಿಪಶು ಮಾಡಿಬಿಟ್ಟು, ಬಿಕಾಸ್ ಅದು ಲೇಡೀಸ್ನಾನೇ ಟಾರ್ಗೆಟ್ ಮಾಡಿಬಿಟ್ಟು, ಯಾಕಂದರೆ ಲೇಡೀಸಿಗೆ ಟಾರ್ಗೆಟ್ ಮಾಡಿದ್ರೆ ಯಾರೂ ನಮ್ಮನ್ನು ಈ ಸಮಾಜದಲ್ಲಿ ಬಚಾವ್ ಮಾಡಲಿಕ್ಕೆ ಬರಲ್ಲ. ಅದು ರಾಜಕೀಯವರೇ ಆಗಿರ್ಬೋದು ಅಥವಾ ಫಿಲ್ಮ್ ಇಂಡಸ್ಟ್ರಿಯವರೇ ಆಗಿರ್ಬೋದು, ಎಲ್ಲರ ಹಿಂದೆ ಹೊರಟೋಗ್ತಾರೆ. ಲೇಡೀಸ್ ಬೇರೆಪ್ಪ, ನಮಗೆ ಬೇಡ, ಬಿಕಾಸ್ ನಮಗೆ ಅವ್ರಿಗೆ ಏನು ಸಂಬಂಧ ಅಂತ ಅದಕ್ಕೂ ಪ್ರಶ್ನೆಗಳು ಕೇಳ್ತಾರೆ ಅಂತ ತುಂಬ ಪ್ಲ್ಯಾನ್ ಮಾಡಿಬಿಟ್ಟು ಬಲಿಪಶು ಮಾಡಿದ್ರು. ಆ್ಯಂಡ್ ಈಗ ನಿರ್ದೋಷಿ ಆಗ್ಬಿಟ್ಟು ಹೊರಗೆ ಬಂದ್ರೂ ನಾವು ಕಳೆದಿರೋ ಆ ಒಂದು ಕತ್ಲಾದ ದಿನಗಳ ಒಂದು ಲೆಕ್ಕ ಯಾರು ಕೊಡ್ತಾರೆ? ನಮ್ಮ ಮನಸ್ಸಲ್ಲಿ ಇರೋ ನೋವು, ನಮ್ಮ ಮನಸ್ಸಿಗೆ ಮಾಡಿದ ಅವಮಾನಕ್ಕೆ ಒಂದು ಲೆಕ್ಕ ಯಾರು ಕೊಡ್ತಾರೆ? ಆ್ಯಂಡ್ ನೋಡಿ, ಎಷ್ಟು ಕೆಟ್ಟದಾಗಿ ಜನ ಇನ್ನು ಯೂಟ್ಯೂಬಲ್ಲೆಲ್ಲ ಇನ್ನೂ ಜನರಿಗೆ ಬುದ್ಧಿ ಬಂದಿಲ್ವಾ ಅಂತ ನನಗೆ ಅನಿಸುತ್ತೆ. ಈ ರೇಣುಕಾ ಸ್ವಾಮಿ ಅವರ ಹತ್ಯೆಗೆ ಕಾರಣನೇ ಬಂದು ಅವರು ಸೋಷಿಯಲ್ ಮೀಡಿಯಾನ ಮತ್ತು ಮೆಸೇಜ್ಗಳನ್ನು, ಟೆಕ್ನಾಲಜಿನ ದುರುಪಯೋಗ ಮಾಡಿದ್ದು. ಇನ್ನೂ ಜನ ಯೂಟ್ಯೂಬಲ್ಲಿ ಅಷ್ಟು ಕೆಟ್ಟದಾಗಿ ಕೆಳಗೆ ಯಾಕೆ ಬರೀತಾರೆ? ನಮ್ಮ ದೇಶದಲ್ಲಿ ಮಹಿಳೆ ಅಂದರೆ ಗೌರವನೇ ಇಲ್ಲ ಅಂತ ಇಡೀ ಬ್ರಹ್ಮಾಂಡದಲ್ಲಿ, ಪ್ರಪಂಚದಲ್ಲೇ ಒಂದು ಪಬ್ಲಿಸಿಟಿ ಆಗ್ತದೆ. ಆ ಕೋಲ್ಕತ್ತಾ ಮರ್ಡರ್ ಕೇಸೇ ನೋಡಿ ಈಗ. ಸೊ ಪ್ರತಿ ಜಾಗದಲ್ಲಿ ಆ ಕೆಟ್ಟ ಮೆಸೇಜ್ಗಳು, ಕಮೆಂಟ್ಗಳು ಬರೆದ್ಬಿಟ್ಟು ಜನರಿಗೆ ಎಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ? ಮನುಷ್ಯರೇನ ಬರಿತಾ ಇರೋದಿದು ಅಥವಾ ಅವ್ರು ರಾಕ್ಷಸರ ಅಂತ ನನಗೆ ಒಂದು ರೀತಿ ಟ್ರೋಲರ್ಸ್ ಬಗ್ಗೆ ನನಗೆ ಅರ್ಥ ಆಗಲ್ಲ. ಮೇಡಮ್, ಸಹಜವಾಗಿ ಅಂದರೆ ಹೇಳ್ತಾ ಇದ್ರಿ, ಆಸ್ ಯೂಶುವಲ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದ ಸದ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾದಿಂದ ಅಂಥದ್ದೇ ಒಂದು ಘಟನೆ ಕೂಡ ನಡೀತು. ಆಸ್ ಯೂಶುವಲ್ ದರ್ಶನ್ ಅವ್ರು ಜೈಲ್ ಪಾಲಾಗುವಂಥ ಘಟನೆ ನಡೀತು. ಈ ಸೋಷಿಯಲ್ ಮೀಡಿಯಾದ ಯೂಸ್ ಮತ್ತು ಮಿಸ್ಯೂಸ್ ಸ್ಟಾರ್ ನಟರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತುಂಬ ಬೇಜಾರಾಗುತ್ತೆ. ಅಂದರೆ ಈಗ ನಮ್ಮ ಮನಸ್ಸು, ನಾವು ಕಲ್ ಮನಸ್ಸು ಮಾಡಬಲ್ಲೆ, ಬಿಕಾಸ್ ನಾವು ಒಂದು ಒಳ್ಳೆ ಕೆಲಸನೂ ಮಾಡ್ತಾಯಿದ್ರೆ ಇವರು ಶೋಕಿಗೆ ಮಾಡ್ತಾಯಿದ್ದಾರೆ, ಇವರು ತೋರಿಸ್ಲಿಕ್ಕೆ ಮಾಡ್ತಾಯಿದ್ದಾರೆ. ನಾನೇ ಅಲ್ಲ, ಯಾರಾದರೂ ಒಬ್ಬರು ಒಂದು ನೋಬೆಲ್ ಅವಾರ್ಡ್ ಗೆದ್ದಿದ್ದಾರೆ, ಒಂದು CM ಅವರು ಅಥವಾ PM ಅವರೇ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೆಳಗೆ ಒಂದು ಕೆಟ್ಟ ಮೆಸೇಜಸ್ ಇರುತ್ತೆ. ದುಡ್ಡು ಕೊಟ್ಬಿಟ್ಟ ಆತ ಇವಳು ಅವಾರ್ಡ್ ತಗೊಂಡಿದ್ದಾಳೆ. ಸೊ ಯಾರಿಗೂ ಒಂದು ಒಳ್ಳೆಯದು ಬಯಸೋಲಿಕ್ಕೆ ಇಲ್ವಾ ಈ ಪ್ರಪಂಚದಲ್ಲಿ? ಕಲಿಯುಗ ಅಂದರೆ ಅಷ್ಟು ವರ್ಸ್ಟ್ ಆಗೋಗಿದೆಯಾ ಎಲ್ಲೋ ಒಂದು ಕಡೆ ಅಂತ ಖಂಡಿತವಾಗ್ಲೂ ಒಂದು ಪ್ರಶ್ನೆ ನನ್ನ ಮನಸ್ಸಿಗೆ ಕಾಡುತ್ತೆ. ಇನ್ನೊಂದು ಕಡೆ ನೋಡಿಬಿಟ್ಟು ಮನ್ಸು ಮಾಡಿಬಿಟ್ಟು ನೋಡದೇ ಇರೋ ಥರನೇ ಇವಾಗ ಜೀವನ ಮಾಡಬೇಕು, ಬೇರೆ ವಿಧಿನೇ ಇಲ್ಲ ಅಂತಲೂ ಅನಿಸುತ್ತೆ. ಎಸ್ ಮೇಡಮ್, ನೀವು